don't take shit. I got no love for the fakeness. If you wanna play tough, I wanna hate this. I wanna show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do is so instinctive, it's a passion. Every word I move is so descriptive like an adjective. I got a pen, pen out, can't speak to that. Me, I'm negative, you should be getting after it. I got facts over tracks, this and that, spitting slow. ಲೋಕಪಾವನಿ ಚಾಕಿ ಕೇಂದ್ರದ ಮೂಲಮಂತ್ರ ಅತ್ಯುತ್ತಮ ಗುಣಮಟ್ಟವೇ ನಮ್ಮ ಧ್ಯೇಯ. ಅಣ್ಣ ಇದು 16 ಎಕರೆ. 16 ಎಕರೆ. ಹಾಂ, ಈಗ V1 ಎಷ್ಟು, G2 ಎಷ್ಟು ಅಣ್ಣ ಇಲ್ಲಿ? G2 ಒಂದು 4 ಎಕರೆ ಅಣ್ಣ. ಓಕೆ. V1 ಒಂದು 14 ಎಕರೆ. 14. ಸಾರಿ, V1 ಒಂದು 10 ಎಕರೆ. ಹಾಂ. G2 ಒಂದು 4.5ರಿಂದ 5 ಎಕರೆ ಬರುತ್ತೆ. ಓಕೆ. ಈಗ ಈ ಗಿಡ ಕಡ್ಡಿ ನಾಟಿ ಮಾಡಿ ನೆಟ್ಟಿರುವಂಥದ್ದೇ? ಎಂಟೈರ್ ತೋಟ ಏನಿದೆ ಕಡ್ಡಿ ನಾಟಿ ಎಲ್ಲ ನೆಟ್ಟಿರುವಂಥದ್ದು. ಯಾವುದು ಗಿಡ ಹಾಕಿಲ್ಲ. ಇದು ಎಷ್ಟು ತಿಂಗಳಾಗಿರ್ಬೋದು ನಿಮ್ಮ ಅಂದಾಜು? 3.5 ತಿಂಗಳು. 3.5 ತಿಂಗಳಾಗಿದೆ. ಬಹುಶಃ ಇನ್ನು 15-20 ದಿನ, 1 ತಿಂಗಳಲ್ಲಿ ನಾವು ಇದನ್ನು ಕಟಿಂಗ್ ಮಾಡ್ಬೋದು. ನೆಕ್ಸ್ಟ್ ಕಟಿಂಗ್ ಈಸಿಯಾಗಿ ಬರುತ್ತೆ. ಇದು ಮಾಮೂಲಿ 6 ಅಡಿ 1.5 ಅಡಿ. 6 1.5. ಅದೇ ದೊಡ್ಡೋಳು ಮೇಯಿಸುವಂಥ ಸ್ನೇಹಿತರು 6-2 ಸಮರ್ಪಕವಾಗಿರ್ತದೆ. ಇದು ಚಾಕಿ ಸೆಂಟರ್ಗೆ ಅಂತ ಮಾಡಿರುವಂಥ ತೋಟ. ಇನ್ನೊಂದು, ಈಗ ರೇಷ್ಮೆಗೆ ಈ ಭೂಮಿ ಆ ಭೂಮಿ ಅಂತೇನಿಲ್ವಾ? ಎಲ್ಲಾ ಭೂಮಿಲೂ ನೀಟಾಗಿ ಬರುತ್ತೆ. ಅಲ್ಲ, ಅದ್ರಲ್ಲಿ ಏನಂದ್ರೆ ಚಾಮರಾಜನಗರ ರೆಡ್ ಲೂಮ್ ಸಾಯಿಲ್ ಒಳ್ಳೇದು ಅಂತ ಹೇಳ್ತೀವಿ ಅಷ್ಟೇ, ಅಂದ್ರೆ ಕೆಂಪು ಭೂಮಿ. ಈಗ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತ ಹೇಳ್ತೀವಿ ನಾರ್ತ್ ಕರ್ನಾಟಕದಲ್ಲಿ, ಅವರು ಚೆನ್ನಾಗೇ ಬೆಳೀತಾ ಇದ್ದಾರೆ. ಬೇರೆ ಬೇರೆ ಗಿಡ, ಎರೆ ಭೂಮಿಯ ಪೋಷಕಾಂಶಗಳ ನೀರಿನ ನಿರ್ವಹಣೆ ಬೇರೆ, ಕಲ್ಲು ಭೂಮಿ ಪೋಷಕಾಂಶಗಳ ನೀರಿನ ನಿರ್ವಹಣೆ ಬೇರೆ. ಆ ಥರ ಉದಾಹರಣೆಗೆ ಈ ಎರೆ ಭೂಮಿಲಿ ಏನಾಗುತ್ತೆ, ನೀರು ಬೇಗ ಒಣಗೋಗುತ್ತೆ, ಜಾಸ್ತಿ ನೀರು ಕೊಟ್ಟರೆ ನಿಂತುಬಿಡುತ್ತೆ. ಅದವಾಗಿ ಹಿತವಾಗಿ ಮಿತವಾಗಿ, ಈಗ ನಾವು ಮೈಕ್ರೋ ಇರಿಗೇಷನ್ ಕೊಡ್ತೀವಲ್ಲ, ಹತ್ರ ಸಿಂಪಲಾಗಿ ನೀರಾವರಿ ಆಗಬೇಕು. ನೀರನ್ನ ಹಿಡಿದಿಟ್ಕೊಂಡಿರುತ್ತೆ, ಅದು ಅದ್ರ ಶಕ್ತಿ ತಾಕತ್ತು. ಅದರಲ್ಲಿ ಬೇರೆ ಬೇರೆ ಪೋಷಕಾಂಶಗಳಿರ್ತವೆ, ಸಾವಯವ ಪದಾರ್ಥಗಳಿರ್ತವೆ. ಈಗ ಉದಾಹರಣೆಗೆ ಇದು ಬೆಟ್ಟ ಗುಡ್ಡ ಥರ ಇದ್ದಂಥ ಜಾಗ, ಇದನ್ನು ರಾಜೇಶನ ಮಟ್ಟ ಹೊಡೆದು ಇದನ್ನೆಲ್ಲ ನೀಟಾಗಿ ಮಾಡಿ ಹಿಂಗೆ ಮಾಡಿದ್ದಾರೆ. ಈಗ ಈ ಭೂಮಿಗಳಲ್ಲಿ ಏನಂದರೆ ನಿಮಗೆ ಖನಿಜ ಪದಾರ್ಥಗಳಿರ್ತವೆ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬೆಟ್ಟದ ಥರ ಟೆರಿಸ್ತು, ಇಲ್ಲಿ ಖನಿಜ ಪದಾರ್ಥ ಇದೆ, ಬಟ್ ಸಾವಯವ ಪದಾರ್ಥ ಕಮ್ಮಿ ಇದೆ. ಅವಾಗ ಇವರು ಈ ಥರ ಚಂಬೆ, ಉರುಳಿ, ಅಪ್ಸಣಬು ಬಿತ್ತಿ ಅದನ್ನು ಮಾಡಬೇಕು. ನೀವೊಂದು ಕ್ವಶನ್ ಕೇಳಿರಲ್ಲ ಮಾತಾಡ್ತಾ ಅಂದ್ರೆ ಗೊತ್ತು. ಹಾಂ ಹೇಳಿ. ಹಸಿರೆಲೆ ಗೊಬ್ಬರ ಕೊಡೋದು ಬೆಟ್ರ, ನಾಟಿ ಗೊಬ್ಬರ ಕೊಡೋದು ಬೆಟ್ರ್ ಅಲ್ಲ, ಎರಡನ್ನೂ ಕೊಡಬೇಕು. ಹಸಿರೆಲೆ ಗೊಬ್ಬರ ಏನು ಮಾಡುತ್ತೆ ಅಂದರೆ ನಿಮಗೆ ಸಾವಯವ ಪದಾರ್ಥಗಳನ್ನ, ಆರ್ಗ್ಯಾನಿಕ್ ಮ್ಯಾಟರ್ನ ಭೂಮಿಗೆ ಕೊಡುತ್ತೆ. ಪೋಷಕಾಂಶಗಳು ಕೊಡಲ್ಲ ಅಂತಲ್ಲ, ಅಲ್ಲಿರೋ ಪೋಷಕಾಂಶಗಳನ್ನ ಎತ್ತಿ ತಿಂದು ಅದು ಗಿಡವಾಗಿ ಬೆಳೆದು ಆರ್ಗ್ಯಾನಿಕ್ ಮ್ಯಾಟರ್ನ ಭೂಮಿ ಕೊಡುತ್ತೆ, ಸಾವಯವ ಪದಾರ್ಥನ ಭೂಮಿಗೆ ಇಡುತ್ತೆ. ಕೊಟ್ಟಿಗೆ ಗೊಬ್ಬರ ನಿಮಗೆ ಈ ಮೈಕ್ರೋಬಿಯಲ್ ಕಲ್ಚರ್ ಥರ, ಜೀವಾಣುಗಳಿಗೆ ಆಹಾರ ಆಗೋ ಥರ. ಮತ್ತು ಅಲ್ಲಿರೋ ಪೋಷಕಾಂಶಗಳು ಭಾಳ ಕಮ್ಮಿನೇ, ಬಟ್ ಜೀವಾಣುಗಳಿಗೆ ಆಹಾರ ಅದು ಅತಿ ಮುಖ್ಯ. ಮತ್ತು ನಾವು ಕ್ರಾಪ್ ರೆಸಿಡ್ಯೂ ಅಂತ ಏನು ಹೇಳ್ತೀವಿ, ಈಗ ರೇಷ್ಮೆ ಹುಳುನ ಮೇಯಿಸಿದ ಮೇಲೆ ಈಗ 1 ಎಕರೆಗೆ 300 kg ಗೂಡು ಬೆಳಿಬೋದು, ಅಥವಾ 250 kg ಬೆಳಿಬೋದು ಅಂತ ಅನ್ಕೊಳ್ಳಿ. 250 kg ಗೂಡು, 1 ಎಕರೆಗೆ 250 kg ಗೂಡು ಬೆಳಿಬೋದು. 100 kg ಗೂಡು ಬೆಳಿಲಿಕ್ಕೆ ಹತ್ತತ್ರ 3000 kg ರೆಂಬೆ ನಾವು ಬಳಸ್ತೀವಿ. ಅದರಲ್ಲಿ 100-110 kg ಗೂಡು ಬೆಳೆದಿರ್ತೀವಿ ಅಂತ ಇಟ್ಕೊಳ್ಳಿ. ಅಂದರೆ ಹತ್ತತ್ರ 1 ಎಕರೆಯಲ್ಲಿ 300 kg ಗೂಡು ಬೆಳಿಲಿಕ್ಕೆ 9,000ದಿಂದ 9,500 kg ರೆಂಬೆ ಬೆಳೆಸಿರ್ತೀವಿ. 300 kg ಗೂಡು ಬೆಳೆದಿರ್ತೀರಿ. ಉಳಿದಿದ್ದನ್ನು ನೀವು ಪೋಷಕಾಂಶನ ಅದನ್ನು ಚಾಪ್ ಮಾಡಿ ಅದನ್ನು ನೀಟಾಗಿ ಕಾಂಪೋಸ್ಟ್ ಮಾಡಿ ವಾಪಸ್ ಭೂಮಿಗೆ ಕೊಟ್ಟರೆ 90% ಪೋಷಕಾಂಶನ ಮರಳಿ ಭೂಮಿ ಕೊಟ್ಟಂಗೆ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಕೊರತೆ ಜಾಸ್ತಿ ಆಗ್ತಾನೇ ಹೋಗುತ್ತೆ. ಆದರೆ ಅದರಲ್ಲಿ ಆಲ್ರೆಡಿ ನಮ್ಮ ಹುಳು ಕಸದಲ್ಲಿ ರೋಗಾಣುಗಳಿರೋದ್ರಿಂದ ನೇರವಾಗಿ ಅದನ್ನ ಕೊಡಲೇಬಾರ್ದು. ತುಂಬ ಜನ ರೈತರುಗಳದ್ದು ಒಂದು ಏನೊಂದು ಕೆಟ್ಟ ಚಾಳಿ ಇದೆ ಅಂದರೆ ಆ ಬೆಡ್ಡನ್ನೇ ನೇರವಾಗಿ ತಂದು ಮಲ್ಚ್ ಮಾಡೋದು, ತುಂಬಾ ಅಪಾಯ. ಆಮೇಲೆ ಒಂದು ಏನು ಅಂತಂದ್ರೆ, ಒಂದು ತುಂಬಾ ವರ್ಷದಿಂದ ಒಂದು ವಾದ ಇದೆ, ಡಿಬೇಟ್ ನಡೀತಾನೆ ಇದೆ. ಏನು ಅಂತಂದ್ರೆ, ಇವಾಗ ನಾವು ರೇಷ್ಮೆ ತೋಟ ಮಾಡಬೇಕಾದ್ರೆ ಅಲ್ಲಿ ನೆರಳಿರ್ಬೇಕಾ ಇರಬಾರ್ದಾ ಅನ್ನೋದು. 100% ನೆರಳು ಇರಲೇಬಾರ್ದು. ನೆರಳಿ ಇದು ಆದ್ರೆ ನಾವು ಒಂದ್ ನಿಮಿಷ ಮಾತಾಡ್ಬಿಡ್ತೀನಿ. ಅದು ಎಷ್ಟೋ ಸಲ ನಾವು ರೈತರುಗಳು ಕೇಳಿದಾಗ, ಇಲ್ಲ ನಾನು ತೆಂಗಿನ ತೋಟದಲ್ಲೇ ಬೆಳಿತೀನಿ, ಏನಾಗಲ್ಲ ನೋಡಿ ಬೆಳಿತಾ ಇದೀನಿ ಅಂತ ಹೇಳ್ತಾರೆ. ಬಟ್ ಆ ಡಿಬೇಟು ಎಲ್ಲ ಒಂದ್ ಕಡೆ ಒಂದು ಲಾಜಿಕ್ ಎಂಡಿಗೆ ಹೋಗಿ, ಇಲ್ಲಪ್ಪ ಹಂಗ್ ಮಾಡಂಗಿಲ್ಲ ಅಥವಾ ಮಾಡಬಹುದು, ಅದ್ಯಾವುದು ಇನ್ನೂ ಬಂದಿಲ್ಲ. ಈಗ ಇಲ್ಲ ವಿಜ್ಞಾನಿಗಳೆಲ್ಲರೂ ಹೇಳಿದ್ದಾರೆ, ಬಟ್ ಅದನ್ನ ನಾವು ಸರಿಯಾಗಿ ಕೇಳಿಸ್ಕೊಂಡಿರಲ್ಲ. ಈಗ ವೆರಿ ಸಿಂಪಲ್ ಅಣ್ಣ, 1 ಎಕರೆಲ್ಲಿ ನೀನು 300 kg ಗೂಡು ಬೆಳೀತಾ ಇದೆಯಾ ಅಂದ್ರೆ ಅದು ಫ್ಯಾಂಟಾಸ್ಟಿಕ್. ಕನಿಷ್ಠ 250 kg ಗೂಡು ಬೆಳಿಬೇಕು.
ನೀವು ತೆಂಗಿನ ತೋಟದಲ್ಲಿರೋ ರೈತರು ಕೇಳಿ ಅವ್ರು 100-125 ಕೆಜಿ ಊಟ ಬೆಳೀತಾ ಇರ್ತಾರೆ. ಅಷ್ಟು ಬೆಳೆಯಕ್ಕಾಗಲ್ಲ. ಈಗ ನೋಡ್ರಪ್ಪ, ಸೈನ್ಸ್ ನ ಯಾರು ಓವರ್ಟೇಕ್ ಮಾಡಕ್ಕಾಗಲ್ಲ. 1 ಎಕರೆಯಲ್ಲಿ 40-50 ಗಿಡಗಳನ್ನ ಇವತ್ತು ಇಡ್ತಾರೆ. ಅವ್ರ ತೋಟದಲ್ಲಿ ನನಗೆ ಸುತ್ತ ಇದೆ ಸರ್ ಅಂತ ಹೇಳ್ತಾರೆ. ಸರಿ, ಸುತ್ತ ಇದೆ, ಎಷ್ಟು ಗಿಡ ಇದೆ, ಎಷ್ಟಪ್ಪ ಇದು ಫ್ಲಾಟು? 2 ಎಕರೆ ಫ್ಲಾಟು, ಸುತ್ತ ಎಷ್ಟೈತೆ? ಐತೆ ಸರ್ 60 ಗಿಡ. 1.5 ಎಕರೆ ಹೋಯ್ತಲ್ಲ ಅಲ್ಲಿ, ಇನ್ನೇನು ಸುತ್ತ ಇರ್ಬೋದು, ಮಧ್ಯದಲ್ಲಿ ಇರ್ಬೋದು. 1.5 ಎಕರೆಷ್ಟು ವಿಸ್ತೀರ್ಣದ ಜಾಗ ಆಕ್ರಮಿಸ್ಕಂತು. 12 ಎಕರೆ ತೋಟ 100 ಮಟ್ಟೆ ಹುಳ ಇರ್ತದೆ. 12 ಎಕರೆ ಏನು ಉಪಯೋಗ? ಅದು ಒಯ್ಯಬಲ್ಲ, ಅದು ಕಮರ್ಷಿಯಲ್ ಒಯ್ಯಬಲ್ಲ. ಅದನ್ನ ಏನಕ್ಕೆ ಇಡಬೇಕು? ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಲೇಬರ್ಗಾಗ್ಲಿ ನಮ್ಮ ನಾನು ಹೇಳೋದು 10 ಕ್ವಿಂಟಲ್ ನೀನು 100 ಕೆಜಿ ಬೆಳಿಬೋದಲ್ಲಪ್ಪ, 15 ಕ್ವಿಂಟಲ್ ಬೆಳಿಬೋದಲ್ಲ, ಯಾಕೆ ಬೇಕದು? ನಾ ಇನ್ನೊಂದು ಹೇಳಲ್ಲ ನಿಮ್ಗೆ, ತುಂಬಾ ಕಮ್ಮಿ ಹಿಡುವಳಿ ಇರುತ್ತಲ್ಲ, 20 ಕುಂಟೆ 30 ಕುಂಟೆ 1 ಎಕರೆ 2 ಎಕರೆ, ಅವರು ನೆಕ್ಸ್ಟ್ ಲೆವೆಲ್ ರೇಷ್ಮೆ ಕೃಷಿ ಮಾಡ್ಬೋದು. ಆ ಥರ ನಾವು 20-30 ಎಕರೆ 50 ಎಕರೆ ಇರೋರು ರೇಷ್ಮೆ ಕೃಷಿ ಮಾಡೋದು ಕಷ್ಟ. ಅವ್ರು ಇನ್ನೂ ತುಂಬಾ ಚೆನ್ನಾಗಿ ರೇಷ್ಮೆ ಕೃಷಿ ಮಾಡ್ಬೋದು. ಮತ್ತೆ ಇನ್ನೇನು ಕೇಳ್ತಿರಲ್ಲಪ್ಪ ನೀವು? ಅದೇ ಅದ್ರ ಬಗ್ಗೆ ಇದು ಏನಂದ್ರೆ, ಇದು ಪರಿಪೂರ್ಣ ಟ್ರಾಪಿಕಲ್ ಉಷ್ಣ ವಲಯದ ಗಿಡ. ಇದಕ್ಕೆ ಪರಿಪೂರ್ಣ ಬಿಸಿಲು ಬೇಕು, ಪರಿಪೂರ್ಣವಾಗಿ ನೀರು ಬೇಕು. ಹಂಗೆ ಇದು ಕಾಡಿನ ಬೆಳೆ. ಇದು ಹಂಗೆ ಕೊಟ್ರೇನೆ ಇದು ರಸಭರಿತವಾಗಿ ಬರೋದು. ಬಟ್ ಏನಂದ್ರೆ, ಈ ರೇಷ್ಮೆ ಕೃಷಿಗೂ ಬೇರೆ ಕೃಷಿಗೂ ಇರೋ ವ್ಯತ್ಯಾಸ, ರೇಷ್ಮೆ ಕೃಷಿಲಿ 2 ಇದೆ. ಒಂದು ಹುಳು ಸಾಕಾಣಿಕೆ ಮಾಡೋದು ಒಂದು ಕಲೆ ವಿಜ್ಞಾನ, ತೋಟಗಾರಿಕೆ ಮಾಡೋದು ಒಂದು ಕಲೆ ವಿಜ್ಞಾನ. ಈ ತೋಟಗಾರಿಕೆ ಮಾಡೋದು ಎಲ್ಲಾ ವ್ಯವಸಾಯಗಾರರಿಗೂ ಗೊತ್ತು. ಗಿಡಗಳನ್ನ ಗೊಬ್ಬರಗಳು ಕೊಟ್ಟು ನೀರು ಕೊಟ್ಟು ಹೆಂಗ್ ಬೆಳೆಸೋದು ಗೊತ್ತು. ತುಂಬಾ ಜನಕ್ಕೆ ಹುಳುಗಳನ್ನ ಹೆಂಗ್ ಬೆಳೆಸ್ಬೇಕು ಅಂತ ಗೊತ್ತಿಲ್ಲ. ಅದ್ ಎರಡನ್ನೂ ಯಾರು ತಿಳಿದಿರ್ತಾರೆ ಒಂದು ರೇಷ್ಮೆ ಕೃಷಿಗೆ ಆಗ್ತಾನೆ. ತುಂಬಾ ಪೊಟೆನ್ಷಿಯಲ್ ಇದೆ ಕಣಯ್ಯ. ಈಗ ಈ ಜಗತ್ತಿನ ಫೈಬರ್ ಇದೆಯಲ್ಲ, ಅದರಲ್ಲಿ ನಮ್ಮ ಸಿಲ್ಕಲ್ಲಿ ಎಷ್ಟು % ಕಾಂಟ್ರಿಬ್ಯೂಷನ್ ಇರ್ಬೋದು? ಟೋಟಲ್ ಫೈಬರ್ ಅಲ್ಲಿ ಮಾಹಿತಿ ಇಲ್ಲ ನನಗೆ. 0.1% 2% ಅಷ್ಟೇ. ಮತ್ತೆ ಇದು ವಿಪರೀತ ಬೇಡಿಕೆ ಇರುವಂತ ಪದಾರ್ಥ. ಬಟ್ ಇದನ್ನ ನಾವು ಏನಂದ್ರೆ ಗುಣಮಟ್ಟ ಮಾಡಿ ಗ್ರಾಹಕನಿಗೆ ತಲುಪಿಸ್ತಾ ಇಲ್ಲ. ನಮ್ಮಲ್ಲಿ ಬ್ರ್ಯಾಂಡಿಂಗ್ಸ್ ಇಲ್ಲ. ಈಗ ನಾನು ಥೈಲ್ಯಾಂಡ್ ಅಲ್ಲಿ ನೋಡಿದ್ದೀನಿ, ಗೋಲ್ಡನ್ ಪಿಕಾಕ್, ಸಿಲ್ವರ್ ಪಿಕಾಕ್ ಅಂತ ಗ್ರೇಡಿಂಗ್ ಮಾಡಿದ್ದಾರೆ. ಗೋಲ್ಡನ್ ಪಿಕಾಕ್ ಅಂದ್ರೆ ಸುಪೀರಿಯರ್ ಕ್ವಾಲಿಟಿ, ಸಿಲ್ವರ್ ಪಿಕಾಕ್ ಅಂದ್ರೆ ಅವರೇಜ್ ಕ್ವಾಲಿಟಿ, ಪಿಕಾಕ್ ಇಲ್ಲ ಅಂದ್ರೆ ಅದು ರೆಗ್ಯುಲರ್, ಆ ಥರ. ಈಗ ಸಿಲ್ಕ್ ಮಾರ್ಕ್ ಆರ್ಗನೈಸೇಷನ್ ಇದೆ ನಮ್ದು. ಬಟ್ ಎಲ್ಲಾ ಕಡೆನೂ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಈಗ ನಾವು ಮಾರುಕಟ್ಟೆಯಲ್ಲಿ ಗೂಡುಗಳನ್ನ ಮಾರಾಟ ಮಾಡ್ತಾ ಇದೀವಲ್ಲ, ಆ ಗುಣಮಟ್ಟ ರೆಂಡೇಟಾ ಆಧಾರದ ಮೇಲೆ, ರೀಲೇಬಿಲಿಟಿ ಆಧಾರದ ಮೇಲೆ ಎಲ್ಲಿ ರೇಟ್ ಕೊಡ್ತಾವ್ರೆ? ಡಿಮ್ಯಾಂಡ್ ಅಂಡ್ ಸಪ್ಲೈ ಅಥವಾ ಪರಿಸ್ಥಿತಿ? ಪಾಪ ಅವ್ರದ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ಪರಿಸ್ಥಿತಿ ಹೇಳ್ತಾ ಇರುವಂತದ್ದು. ಯಾವಾಗ ಕ್ವಾಲಿಟಿ ಗೂಡಿಗೆ ಪ್ರೈಸ್ ನಿಜಕ್ಕೂ ಕೊಡ್ತಾರೆ, ಅದು ಕ್ವಾಲಿಟಿ ಅಂತ ಪ್ರೂವ್ ಆದ್ಮೇಲೆ ಪ್ರೈಸ್ ಜಾಸ್ತಿ ಕೊಡ್ತಾರೆ, ಆಗ ಜನಗಳಿಗೆ ನಂಬಿಕೆ ಬರುತ್ತೆ ಕ್ವಾಲಿಟಿ ಮಾಡ್ಬೇಕು ಅಂತ. ನಮ್ಮಲ್ಲಿ ಎಲ್ಲ ಇದೆ, ಸ್ವಲ್ಪ ಬದಲಾವಣೆ. ಈ ಪ್ಲಾಸ್ಟಿಕ್ ಚಂದ್ರಿಕೆಗಳು ನಮ್ ಗುಣಮಟ್ಟ ಸ್ವಲ್ಪ ಹಾಳು ಮಾಡ್ತಾ ಇದೆ. ರೋಟರಿ ಚಂದ್ರಿಕೆಗಳಿಂದ ಲಾಭ ಇದೆ, ಆದ್ರೆ ರೋಟರಿ ಚಂದ್ರಿಕೆಯಲ್ಲಿ ಬೆಳೆದಂತ ರೈತನಿಗೆ ಪ್ಲಾಸ್ಟಿಕ್ ಇಂತ ಜಾಸ್ತಿ ರೇಟ್ ಕೊಡ್ಬೇಕಾದದ್ದು ಅವರ ಕರ್ತವ್ಯ. ಒಂದ್ ಟೈಮಲ್ಲಿ 2 ಒಂದೇ ಪ್ರೈಸ್ ಹೋದಾಗ ರೈತರಿಗೆ ಬೇಜಾರಾಗ್ಬಿಟ್ಟು ಪ್ಲಾಸ್ಟಿಕ್ ಚಂದ್ರಿಕೆ ಹಾಸ್ತಾರೆ. ಈ ತರದೆಲ್ಲ ಇದೆ. ಇದು ವಿನ್ ಟು ವಿನ್ ಸಿಚುವೇಶನ್. ನನ್ನ ತಲೆಯಲ್ಲಿ ಏನಿದೆ ಅಂದ್ರೆ, ಒಂದು ರೇಷ್ಮೆ ಮೊಟ್ಟೆ ಉತ್ಪಾದನಾ ಕೇಂದ್ರ, 4-5 ಚಾಕಿ ಸೆಂಟ್ರು, ಆಯ್ತಾ? ಒಂದು 500-800 1000 ಜನ ಫಾರ್ಮರ್ಸು ಒಂದು ಕೊಲಾಬ್ ಮಾಡ್ಕೊಂಡು ಒಂದು ARM, ಒಂದು ಒಳ್ಳೆ ಕ್ವಾಲಿಟಿ ARM, ಇಷ್ಟೊಂದು ಕ್ವಾಲಿಟಿ. ನಮ್ಮ ಗುರಿ ಏನು ಅಂದ್ರೆ, ಲಾಸ್ಟ್ ಅಲ್ಲಿ ರಾ ಸಿಲ್ಕ್ ಅಲ್ಲಿ ಅಲ್ಟಿಮೇಟ್ ಕ್ವಾಲಿಟಿ ಮಾಡೋದು. ಈ ತರ ಮಾಡಿದ್ರೆ ಅದು ತುಂಬಾ ವಂಡರ್ಫುಲ್ ಸಕ್ಸಸ್ಫುಲ್ ಬಿಸ್ನೆಸ್ ಮಾಡಲ್ ಆಗುತ್ತೆ. ಈಗ ನಾನು ಥೈಲ್ಯಾಂಡ್ ಅಲ್ಲಿ ಚುಲ್ತಾಯ್ ಸಿಲ್ಕ್ ಕಂಪನಿ ಅಂತಿದೆ, ಅಲ್ಲೊಂದು 4-5 ಸಲ ವಿಸಿಟ್ ಮಾಡಿದ್ದೀನಿ. ಅವ್ರು ಏನ್ ಮಾಡ್ತಾರೆ, ರೇಷ್ಮೆ ಮೊಟ್ಟೆಗಳು ಮಾಡ್ತಾರೆ. ಅವ್ರದ್ದೇ ತಳಿಗಳಿದೆ, ಚುಲ್ತಾಯ್ 1, ಚುಲ್ತಾಯ್ 2 ಅಂತ ಅವ್ರದ್ದೇ ರೇಸಸ್ ಇದೆ. ಅವರು ಜಾಪನೀಸ್ ಮತ್ತೆ ಚೈನೀಸ್ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡು ಅವರು ಸೆರಿಕಲ್ಚರ್ ಮಾಡ್ತಾ ಇರೋದು. ನಮ್ಮ ಭಾರತದ ವಿಜ್ಞಾನಿಗಳು ಸಾಕಷ್ಟು ಜನ, ನಮ್ಮ ಡಾಕ್ಟರ್ SB ದಂಡಿನ್ ಅಂತವರು, ನಮ್ಮ ಅಂಗಡಿ ಸಾಹೇಬ್ರು ಅಂತವರು, ಆಮೇಲೆ ನಮ್ಮ ಒಟ್ಟಿನಲ್ಲಿ ನಮ್ಮ ಸೆಂಟ್ರಲ್ ಸಿಲ್ಕ್ ಬೋರ್ಡು, ಮತ್ತೆ ನಮ್ಮ ಈವನ್ ನಮ್ಮ KSSID, ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ವಿಜ್ಞಾನಿಗಳು, ಇಂಥವ್ರ ಹತ್ರನೇ ಬಂದು ಟ್ರೈನಿಂಗ್ ತಗೊಂಡು ಅವ್ರು ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು 300 ಎಕರೆ ಇದೆ ಅವ್ರ ತೋಟ. ಬಟ್ ನಾನು ನೋಡ್ದಂಗೆ ನಮ್ದು 1 ಎಕರೆ ತೋಟ ಅವ್ರದ್ದು 5 ಎಕರೆ ತೋಟಕ್ಕೆ ಸಮ, ಆ ಥರ. ಆದ್ರೆ ಅವ್ರದ್ದು ಕೊಲಾಬ್ರೇಷನ್, ಅವ್ರದ್ದು ನನಗೆ ಏನಕ್ಕೆ ತುಂಬಾ ಇಷ್ಟ ಆಯ್ತು ಅಂದ್ರೆ, ಕೊಲಾಬ್ರೇಷನ್ನು ಮುಖ್ಯವಾಗಿ ಈ ರೇಷ್ಮೆ ಮೊಟ್ಟೆಗಳನ್ನ ಮಾಡ್ತಾರೆ, ಅದನ್ನ ಚಾಕಿ ಮಾಡಿ ಫಾರ್ಮರ್ಸ್ಗೆ ಅವ್ರ ಮನೆ ಕೊಡ್ತಾರೆ. ಆ ಫಾರ್ಮರ್ಸ್ ಅವ್ರ ಹತ್ರ ಬರ್ತಾರೆ. ಆಗ ಅವರು A ಗ್ರೇಡ್, B ಗ್ರೇಡ್, C ಗ್ರೇಡ್ ಅಂತ ಗೂಡನ್ನೆಲ್ಲ ನೀಟಾಗಿ ವಿಂಗಡಿಸ್ತಾರೆ. A ಗ್ರೇಡ್ಗೆ ಒಳ್ಳೆ ಪ್ರೈಸ್ ಕೊಡ್ತಾರೆ, B ಗ್ರೇಡ್ಗೆ ಒಂದು ಪ್ರೈಸ್ ಕೊಡ್ತಾರೆ, C ಗ್ರೇಡ್ಗೆ ಒಂದು ಪ್ರೈಸ್ ಕೊಡ್ತಾರೆ. ಅವ್ರು ಮೊದಲೇ ಅದನ್ನ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ. ಈ ಪ್ಯೂಪೇಷನ್ಗೆ ಇಷ್ಟಿದ್ರೆ ಹಿಂಗೆ ಅಂತ ಮಾತಾಡಿರ್ತಾರೆ ಮೊದಲೇ ಅವರು. ಅದರ ಆಧಾರದ ಮೇಲೆ ಫಾರ್ಮರ್ ಕಂಫರ್ಟಬಲ್ ಆಗಿರ್ತಾನೆ. ಅವರು ವರ್ಲ್ಡ್ ಕ್ಲಾಸ್ ನೂಲನ್ನ ಮಾಡ್ತಾ ಇದ್ದಾರೆ. ಆದ್ರೆ
ಥೈಲ್ಯಾಂಡ್ ಫಾರ್ಮರ್ ಏನ್ ಮಾಡ್ತಾನೆ ಅದಕ್ಕಿಂತ ಬೆಸ್ಟ್ ಕ್ವಾಲಿಟಿ ನಾವು ಮಾಡ್ತಾ ಇದೀವಿ, ಇನ್ನೂ ಮಾಡಕ್ ನಮ್ಗೆ ಶಕ್ತಿ ಇದೆ. ಆ ತರ ಇಂಟಿಗ್ರೇಷನ್ ಯಾರು ಮಾಡಿಲ್ಲ. ಈ ಮೂಲೆಯಿಂದ ಆ ಮೂಲೆಗೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಮಾರ್ಕೆಟ್ ಅಲ್ಲಿ ಏನಿದೆ ಅದ್ರಲ್ಲಿ ಮಾಡ್ತಾರೆ. ಅದು ಲಾಂಗ್ ಟೈಮ್ ಅಲ್ಲಿ ವರ್ಕ್ ಆಗಲ್ವೇನೋ. ಒಂದು ಪ್ರೈವೇಟ್ ಕಂಪನಿ ಆಗ್ಲಿ ಅಥವಾ ನೀನ್ ಹೇಳಿದಾಗೆ ಮೊದಲು ಮಾತಾಡ್ತಾ ಇದ್ದಲ್ಲ ಕೋಆಪರೇಟಿವ್ ಸೆಕ್ಟರ್ ಆಗ್ಲಿ, ಆ ಮಾಡೆಲ್ ನ ಜನರೇಟ್ ಮಾಡ್ಬೇಕು. ಇವಾಗ ಯಾವ್ದು ಬೇಡ, ನಾವು ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ನಾವು ಇದನ್ನೇ ತಗೊಳ್ಳೋಣ, ಯಾವ್ದನ್ನ ಹಾಲಿಂದು ತಗೊಳ್ಳೋಣ. KMF ವರ್ಲ್ಡ್ ಕ್ಲಾಸ್. ಮೊದಲು ಏನಿತ್ತು, ಮೊದಲು ನಿಮ್ಗೆ ಅಂತಂದ್ರೆ ಎಷ್ಟು ಲೀಟರ್ ಮೇಲೆ ರೇಟ್ ಫಿಕ್ಸ್ ಆಗ್ತದೆ. ಕರೆಕ್ಟ್. ಇವಾಗ ಫ್ಯಾಟ್ ಪರ್ಸೆಂಟೇಜ್, ಆಕ್ಚುಲಿ ಅದು ಫ್ಯಾಟ್ ಮೇಲೆ ಬರೋ ಮಾಡೆಲ್ ಫಸ್ಟ್ ರನ್ ಆಗಿದ್ದು ಇದರಲ್ಲಿ ಗುಜರಾತ್ ಅಲ್ಲಿ ಅಮೂಲ್ ಅಲ್ಲಿ run ಆಗ್ತಿದ್ದು. ಯಾವಾಗ KMF ಬಂತು ಸ್ಟಾರ್ಟಿಂಗ್ ಅಲ್ಲಿ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ರೈತರು, ಅಂದ್ರೆ ಅವ್ನಿಗೆ ಏನು ಅಂದ್ರೆ ನಾನು ಒಳ್ಳೆ ಕ್ವಾಲಿಟಿ ಹಾಲು ಕೊಡ್ತಾ ಇದೀನಿ ಅಂತ. ಯಾವಾಗ ಅದು ಫ್ಯಾಟ್ ಮೇಲೆ ಡಿಫ್ರೆನ್ಶಿಯೇಟ್ ಆಯ್ತು ಒಂದು ಹಣಕಾಸು, ಅವಾಗ ಗಲಾಟೆಗಳು, ಸಣ್ಣ ಪುಟ್ಟ ಸೊಸೈಟಿಗಳ ಗಲಾಟೆಗಳಾಗೋದು, ನಮ್ಮ ಮಾಲ್ ಹಾಕ್ಸ್ಕೊಳ್ಳಲ್ಲ ಅನ್ನೋದು, ನಮ್ಮ ಮಾಲ್ ವಾಪಸ್ ರಿಜೆಕ್ಟ್ ಮಾಡ್ಬಿಟ್ರು ಅನ್ನೋದು. ಸೊ ನಿಧಾನಕ್ಕೆ ಜನರೇ ಅದನ್ನ ರೈತರೇ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರು. ನಾನು ಇಂಥ ಗ್ರೇಡ್ ಕೊಡಬೇಕಪ್ಪ, ಇಂಥ ಕ್ವಾಲಿಟಿ ಹಾಲು ಕೊಡಬೇಕಪ್ಪ. ಕ್ವಾಲಿಟಿ ಕೊಟ್ರೆ ರೇಟ್ ಬರುತ್ತೆ. ನನಗೆ 4% ಬಂದ್ರೆ ಯಾವ ರೇಟು, 8% ಬಂದ್ರೆ ಯಾವ ರೇಟು ಅಂತ ಗೊತ್ತಾಗ್ಬಿಟ್ಟಿದೆ ಜನಕ್ಕೆ. ಕರೆಕ್ಟ್. ಸೊ ಅದನ್ನ ಮೇಂಟೈನ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಅದೇ ತರ ಈ ಸೆಕ್ಟರ್ ಅಲ್ಲೂ ಆಗಬೇಕು. ಈಗ ನಾನು ಅದು ತಪ್ಪು ತಿಳಿಬಾರ್ದು ಯಾರುನು. ಈ ಒಂದು ಪವಾಡನ ವರ್ಗೀಸ್ ಕುರಿಯನ್ನು ಗುಜರಾತ್ ಅಲ್ಲಿ, ಆನಂದ್ ಅಲ್ಲಿ, ಅಮೂಲ್ ಅಲ್ಲಿ ಮಾಡಿ ತೋರಿಸಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಐಡಿಯಾ ಇಷ್ಟ ಆಯ್ತು, ಇಡೀ ದೇಶಕ್ಕೆ ಅದನ್ನ ರೆಪ್ಲಿಕಾ ಮಾಡಿದ್ರು. ಹೌದಾ? ನಮ್ KMF ಅಂತೂ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ಇದೆ ಬಿಡು, ಸುಪೀರಿಯರ್. ಹೌದಾ? ಅದು ಬೇರೆ ಕೋಆಪರೇಟಿವ್, ಈಗ ಕ್ಯಾಂಪ್ಕೋ, ಈ ಅಡಕೆ ಬೆಳೆಗಾರರ ಸಂಘದವರು ಕ್ಯಾಂಪ್ಕೋ ಮಾಡಿ ದಕ್ಷಿಣ ಕನ್ನಡದಲ್ಲಿ ಅವರು ಒಂದು ದೊಡ್ಡ ಸಾಧನೆ ಮಾಡಿದ್ರು. ಅಷ್ಟೇ ಯಾಕೆ, ಸಹ್ಯಾದ್ರಿ ಫಾರ್ಮರ್ ಪ್ರೊಡ್ಯೂಸಿಂಗ್ ಕಂಪನಿ, ಸಹ್ಯಾದ್ರಿ FPO, ವಿಲಾಸ್ ಶಿಂದೆ ಮಹಾರಾಷ್ಟ್ರದಲ್ಲಿ. ನಾನು ನೋಡಿದ್ದೀನಿ, ಅಲ್ಲಿ ವಿಲಾಸ್ ಶಿಂದೆ ಅವ್ರ ಜೊತೆ ಒಂದು 2-3 ಜನ ಒಡನಾಟ ಮಾಡಿದ್ದೀನಿ, ಮಾತಾಡಿದ್ದೀನಿ, ಡಿಸ್ಕಸ್ ಮಾಡಿದ್ದೀನಿ. ನಾನು ಒಂದು 2-3 years ಬ್ಯಾಕ್ ಹೋದಾಗ 11,000 ಫಾರ್ಮರ್ಸ್ ಇದ್ರು. ಈಗ 18,500 ಫಾರ್ಮರ್ಸ್ ಇದ್ದಾರೆ ಅಂತ ಅವ್ರ ವೆಬ್ಸೈಟ್ ಹೇಳುತ್ತೆ. ಅಷ್ಟು ಜನ ಎಲ್ಲ ಒಗ್ಗಟ್ಟಾಗಿ ಒಂದು ವ್ಯವಸಾಯ ಮಾಡೋದ್ರ ಶಕ್ತಿ ಏನಿದೆ. ಯುರೋಪ್ ಅಲ್ಲಿ 18% ಗ್ರೇಪು ಇವ್ರು ಕಂಟ್ರೋಲ್ ಮಾಡ್ತಾರೆ. ಕಿಸಾನ್ ಹೆಸರಲ್ಲಿ ಬರುವಂತ ಜಾಮ್ ಪ್ರತಿಯೊಂದು ಇವ್ರು ಪ್ರೊಡ್ಯೂಸ್ ಮಾಡ್ತಾರೆ. ಸಹ್ಯಾದ್ರಿ ಫಾರ್ಮ್ಸ್ ಅನ್ನ ಹೆಸರಲ್ಲಿ ಇವ್ರದ್ದು ಪ್ರಾಡಕ್ಟ್ಸ್ ಸೇಲ್ ಆಗುತ್ತೆ. ಅಂದ್ರೆ ಒಗ್ಗಟ್ಟಿಗಿರೋ ಶಕ್ತಿ ಅದು. ಅಥವಾ ನಾಮ್ದಾರಿ, ಮಹೀಂದ್ರ ಅಂಡ್ ಮಹೀಂದ್ರ, ಯಾರು ತಗೋ, ಆ ತರ ಒಂದು ಕಂಪನಿಗಳು ಸಕ್ಸಸ್ ಆಯ್ತವೆ. ಬಟ್ ಇಂಡಿವಿಜುವಲ್ ರೈತನಾಗಿ ಸಕ್ಸಸ್ ಆಗೋದು ಕಷ್ಟ. ಯಾಕೆಂದ್ರೆ ಆ ಎಕೋಸಿಸ್ಟಮ್ ಇಲ್ಲ. ಆ ಎಕೋಸಿಸ್ಟಮ್ ಇಲ್ಲ ಅಂದಾಗ ನಾವು ಕೋಆಪರೇಟಿವ್ ಸೆಕ್ಟರ್ ಅಲ್ಲೋ ಅಥವಾ ಯಾವ್ದಾದ್ರು ಒಂದು ಕಂಪನಿ ಜೊತೆ, ಎಗೈನ್ ಕಂಪನಿ ಅಂದ್ರೆ ಒಂದು ಲೀಗಾಲಿಟಿ ಇರೋ ಕಂಪನಿ ಜೊತೆ ಮಾತುಕತೆ ಮಾತಾಡಿ ಮಾಡಬಹುದು. ಈಗ ಅಕ್ಷಯ ಕಲ್ಪದವರು ಡೈರಿಲಿ ಮಾಡ್ತಾ ಇಲ್ವಾ, KMF ಮಾಡೋದೇ ಅವ್ರು ಮಾಡ್ತಾ ಇರೋದಲ್ವಾ. ಬಟ್ ಅವ್ರ ಮಾಡೆಲ್ ಏನೋ ಬೇರೆ ಇದೆ. ಅದೇ ತರ ಒಂದು ಮಾಡೆಲ್ ಸಿರಿಕಲ್ಚರ್ ಬೇಕು. ಯಾಕೆ ಅಂದ್ರೆ ಇವತ್ತು ಮಿಲ್ಕ್ ಅಲ್ಲಿ ಏನ್ ನಾನು ಅದ್ ಕಮ್ಮಿ ಜಾಸ್ತಿ ಅಂತ ಹೇಳ್ತಿಲ್ಲ, ಮಿಲ್ಕ್ ಅಲ್ಲಿ ಏನ್ ಆದಾಯ ಇದೆಯೋ ದೇವರನ್ನೇ ಹೇಳ್ತೀನಿ. ಆ ಒಂದು ನೀನು ಫಾರ್ಮ್ ಮತ್ತೆ ಮ್ಯಾನ್ ಟೈಮ್ ಕ್ಯಾಲ್ಕುಲೇಟ್ ಮಾಡಿದಾಗ ಅದರ ಮಿನಿಮಮ್ 4 ಪಟ್ಟು ಲಾಭ ಸೆರಿಕಲ್ಚರ್ ಇದೆ. ಮಿಲ್ಕ್ ಜೊತೆಗೆ ಅದನ್ನು ಮಾಡ್ಲಿ. ಈಗ ಕೋಲಾರ ಸಿಲ್ಕ್ ಅಂಡ್ ಮಿಲ್ಕ್ ಅಂತ ಹೇಳ್ತಿರ್ಲಿಲ್ವಾ? ಈಗ ನಮ್ಮಲ್ಲಿ ಏನ್ ಮಾಡ್ತೀವಿ, 30 ಎಕರೆ ಗಾರ್ಡನ್ ಇದೆ, 25 ಎಕರೆ ಸ್ಟ್ಯಾಂಡಿಂಗ್ ಇದೆ, 5 ಎಕರೆ ರೆಡಿ ಆಗ್ತಾ ಇದೆ. ನಮ್ಮ ಹತ್ರ ಕುರಿಗಳು ಇದೆ. ಈಗ ಫಸ್ಟ್ ನಮ್ಮವ್ರು ಏನ್ ಮಾಡ್ತಾರೆ, ಒಳ್ಳೆ ಬಂಗಾರದಂತ ಸೊಪ್ಪೆಲ್ಲ ಚಾಕಿ ಕೊಡ್ತೀವಿ, ಕೆಳಗಡೆ ರಫ್ ಸೊಪ್ಪು ಅದೇ ಬೇಕಾಗಿರೋದು, ಹುಳುಗಳು ಕೊಡ್ತೀವಿ, ಇನ್ನೂ ಉಳಿದಿದ್ದು ಕುರಿ ಕೊಡ್ತೀವಿ, ಪ್ರತಿ ಒಂದೊಂದು. ಬಟ್ ನಮ್ಮ ಮೈನ್ ಕ್ರಾಪ್ ಸೆರಿಕಲ್ಚರ್. 95% ಇದಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡೋದು, 5% ಮಾತ್ರ ಅದಕ್ಕೆ. ಈ ಮಾಡೆಲ್ ಬೇಕು ಮತ್ತೆ ಮಾಡಬೇಕು, ಅನಿವಾರ್ಯ. ಅವಣ ಇಲ್ಲಿ ಹಾಕೆಬೇಡಿ, ಕೆಳಗಡೆ ಕಲ್ ತರ ಇದೆ ಅಂತ ಹೇಳಿದ್ರು, ಅಲ್ಲಿ ಬರೋದೇ ಇಲ್ಲ ಅಂತ. ಹೆಂಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ನಂದು 10 ಎಕರೆ, ಈಗ ನಾನು ಒಂದೇ ಮಾಡಲ್ 10 ಎಕರೆ ನಂದು, ಮೊದಲು 8 ಎಕರೆ, ಅದು ಫುಲ್ ಬಂಜರು ಭೂಮಿ. ಅಲ್ಲಿ ಈ ಹಳೆ ಓನರ್ ಏನ್ ಮಾಡಿದ್ದ, ಈ ನೀಲಗಿರಿ ಹಾಕ್ಬಿಟ್ಟಿದ್ದ. ನೀಲಗಿರಿ ಕಡೆ ಪೋಷಕಾಂಶಗಳಿರಲ್ಲ ಅಂತ ಹೇಳ್ತಾರೆ. ಎಲ್ಲ ಬಗಸಿ, ಆಮೇಲೆ ಹಿಂಗೆ ಹೇಳಿದ್ರೆ ರಾಶಿ ಕಲ್ಲು ನೀವು ನೋಡಿದಿರೋದು. ಅಲ್ಲಿ ವ್ಯವಸಾಯ ಮಾಡಕ್ ಮಣ್ಣಿಲ್ಲ. ಕೊನೆಗೆ ನಾವೇನ್ ಮಾಡಿದ್ವಿ, ಕೆರೆಯಿಂದ 3,000 ಟ್ರ್ಯಾಕ್ಟರ್ ಕೆರೆ ಗೋಡನ್ನ ತರಿಸಿ ಅದ್ರ ಮೇಲೆ ಬಿಡಿಸಿದ್ವಿ. 3,000 ಟ್ರ್ಯಾಕ್ಟರ್ ಕೇಳಕ್ ನಿಮ್ಗೆ ದೊಡ್ಡದಾಗಿ ಕಾಣಿಸುತ್ತೆ, ಆದ್ರೆ ನೀವು 8 ಎಕರೆ ಬಿಟ್ಟಾಗ ಅದು ಬರೋದು 4 ರಿಂದ 5 ಇಂಚು, ಅಬ್ಬಾ ಅಂದ್ರೆ 6 ಇಂಚು. ಹೌದಾ? ತುಂಬಾ ಜನ ಏನಿದ್ರು ಅಂದ್ರೆ ನಮ್ಮ ರೇಷ್ಮೆ ಇಲಾಖೆಯವರು ಅಥವಾ ನಮ್ಮ ಫ್ರೆಂಡ್ಸೇ ಬಂದು, ಇಲ್ಲಿ ಹ್ಯೂಮಸ್ ಇಲ್ಲ, ಪೋಷಕಾಂಶಗಳಿಲ್ಲ, ಇಲ್ಲಿ ಬೆಳೆ ಬೆಳೆಯೋಕ್ಕಾಗಲ್ಲ ಅಂತ ಹೇಳಿದ್ರು. 2013 ಪ್ಲಾಂಟೇಶನ್ ಮಾಡಿದ್ದು. ಇವತ್ತು ಬನ್ನಿ, ಒಂದು ಎಲೆನ ಕಿತ್ತರೆ ಅದ್ರಲ್ಲಿ ಊಟ ಮಾಡ್ಬೋದು, ಹಂಗಿರುತ್ತೆ. ಅಲ್ಲಿಲ್ಲ ಅಂದ್ರೆ ನಾವು ವಿಶ್ವಾಮಿತ್ರಂಗೆ ರೋಗನೇ ಸೃಷ್ಟಿ ಮಾಡೋಕ್ಕಾಗತ್ತಂತೆ. ಅದು ಗೊತ್ತಾ ಕತೆ ನಿನಗೆ? ಗೊತ್ತಿಲ್ವಾ? ಓಕೆ. ತ್ರಿಶಂಕು ವಿಶ್ವಾಮಿತ್ರನ ಭಕ್ತ, ಇವನು ಸ್ವರ್ಗಕ್ಕೆ ಹೋಯ್ತಾನೆ. ದೇವೇಂದ್ರ ಏನ್ ಮಾಡ್ತಾನೆ, ಅವನ್ನ ಒದ್ದು ಆಚೆಗೆ ಹಾಕ್ಬಿಡ್ತಾನೆ.
ನೀನು ವಿಶ್ವಾಮಿತ್ರನ್ ಭಕ್ತ ಇರ್ಬೋದು, ನಿನಗೆ ಎಲಿಜಿಬಿಲಿಟಿ ಇಲ್ಲ ನನ್ನ ಸ್ವರ್ಗಕ್ಕೆ ಬಂದಿರೋಕ್ಕೆ ಅಂತ. ವಿಶ್ವಾಮಿತ್ರನಿಗೆ ಸಿಟ್ಟು ಬಂದ್ಬಿಡುತ್ತೆ. ಅವ್ನು ಮಾಡೋದೇನು ಗೊತ್ತಾ, ಒಂದು ಸ್ವರ್ಗನ ಮಧ್ಯದಲ್ಲಿ ಸೃಷ್ಟಿ ಮಾಡ್ತಾನೆ, ಅದನ್ನು ತ್ರಿಶಂಕು ಸ್ವರ್ಗ ಅಂತ ಕರೀತಾರೆ. ದೇವೇಂದ್ರ ನನ್ನ ಭಕ್ತನಿಗೆ ನೀನು ಅಲ್ಲಿ ಜಾಗ ಕೊಡಲ್ಲ ಅಲ್ವಾ, ನಾನೇ ಒಂದು ಸ್ವರ್ಗ ಮಾಡ್ತೀನಿ ಅಂತ. ಸ್ವರ್ಗನೇ ಸೃಷ್ಟಿ ಮಾಡೋ ಶಕ್ತಿ ಅವನಿಗೆ ಇದ್ಮೇಲೆ ಭೂಮಿನ ನಂದನವನ ಮಾಡೋ ಶಕ್ತಿ ನಮ್ಗೆ ಯಾಕಿರಲ್ಲ ಅಲ್ವಾ? ಅದು ನನಗೆ ಭಾರಿ ಇನ್ಸ್ಪೈರಿಂಗ್ ಕತೆ. ಮತ್ತು ಸೆರಿಕಲ್ಚರ್ ಯಾಕೆ ಅಂತ ತುಂಬ ಜನ ಕೇಳೋರೆ. ಸೆರಿಕಲ್ಚರ್ ಯಾಕೆ ಅಂದರೆ ಕಮ್ಮಿ ಜಾಗದಲ್ಲಿ ಜಾಸ್ತಿ ಆದಾಯನ ಕಮ್ಮಿ ಸಮಯದಲ್ಲಿ ಕೊಡುವಂಥ ಕ್ರಾಪ್ ಇದು. ಈ ಪ್ರಫುಲ್ ಚಂದ್ರ ಅಂತ, ದೇವಂಗಿ ಪ್ರಫುಲ್ ಚಂದ್ರ ಅಂತ ಒಬ್ಬರು ಪೂರ್ಣಚಂದ್ರ ತೇಜಸ್ವಿಲ್ವಾ, ಅವರ ಕಸಿನ್ ಅವರು, ಅಂದರೆ ಕುವೆಂಪು ರಿಲೇಟಿವ್ ಅವರು ನೋಡಲಿಕ್ಕೆ ಅಂತ ನಾನು 2002-3 ಅಲ್ಲಿ ಹೋಗಿದ್ದೆ. ಅವ್ರು ದೊಡ್ಡ ಬೆಳೆಗಾರರು, 100-120 ಎಕರೆ ಜಮೀನ್ದಾರರು. ಅವ್ರ ಮನೆ, ಅವ್ರ ತೋಟಗಳು, ಅವ್ರ ಜಮೀನು, ಅವರು ಕಾರುಬಾರ್ ಎಲ್ಲ ನೋಡಿ ನನಗೆ ಭಾರಿ ಖುಷಿ ಆಯಿತು. ನಾನು ಹೇಳಿದೆ, ಅಲ್ಲ ಸರ್, ನಮ್ಮ ಮಂಡ್ಯದಲ್ಲಿ ನಮಗೆಲ್ಲ ಭಾರಿ ಕಮ್ಮಿ ಇರೋದು. ಉದಾಹರಣೆಗೆ ನಮ್ಮ ಕುಟುಂಬಕ್ಕೆ ಇರೋದು ಒಂದು 2.5 ಎಕರೆ. ಆರ್ಥಿಕವಾಗಿ ನೀವು ಸಾಧನೆ ಮಾಡ್ಬೋದು ಇಷ್ಟು ದೊಡ್ಡದಾಗೆಲ್ಲ, ನಾವು ಹೆಂಗೆ ಮಾಡೋಕ್ಕಾಗುತ್ತೆ ಅಂತ ಕೇಳಿದ್ದೆ. ಅವಾಗ ನಾನು ಒಂದು ಹಾಫ್ ಶರ್ಟು ಪಟ್ಪಟ್ಟೆ ಶರ್ಟ್ ಹಾಕ್ತಾಯಿದ್ದೆ. ಒಂದು ಸಣ್ಣ ಜೇಬಿತ್ತು. ಈ ಜೇಬಲ್ಲಿ ನೀನು ಕಲ್ಲು ಬೇಕಾದ್ರೂ ಇಡ್ಬೋದು, ಅಥವಾ ನೀನು ಕಬ್ಬಣ ತುಂಡು ಬೇಕಾದ್ರೂ ಇಡ್ಬೋದು, ಬೆಳ್ಳಿ ಬೇಕಾದ್ರೂ ಇಡ್ಬೋದು, ವಜ್ರ ತುಂಡು ಬೇಕಾದ್ರೂ ಇಡ್ಬೋದು. ನೀನು ಏನು ಮಾಡ್ತೀಯ, ನಿನ್ನ ಕಮ್ಮಿ ಜಾಗ ಅಲ್ವಾ, ನೀನು ವಜ್ರ ತುಂಡೆ ಇಡು ಅಂತ ಅವರು ನನಗೆ ಸುಮ್ಮನೆ ಸಲಹೆ ಕೊಟ್ಟಂಗೆ ರೇಗಿಸಿದ್ರು. ನನಗನ್ನಿಸ್ತು ಆ ವಜ್ರ ತುಂಡು ಅಂದರೆ ಈ ರೇಷ್ಮೆನೇ ಅಂತ. ಯಾಕೆಂದರೆ ಕಮ್ಮಿ ಜಾಗ, ಕಮ್ಮಿ ಸಮಯ, ಜಾಸ್ತಿ ಆದಾಯ ಕೊಡೋ ಬೆಳೆ ನನ್ನ ಪ್ರಕಾರ ಇದೆ. ನಿನಗೆ ಶಕ್ತಿ ಇದ್ದರೆ 1300 ರೂಪಾಯಿ ಕೊಡ್ತಾರೆ FC1 FC2 ಬಿತ್ತನೆ ಗೂಡಿಗೆ. ಬೆಳಿಯಪ್ಪ, ಬೆಳಿ. ಆಮೇಲೆ ಇನ್ನೊಂದು ಕೇಳಬೇಕು ಅಂತಿದ್ದೆ. ನಾವು ಒಂದ್ಸಲ ಮುಂದೆ ಇದೇ ಥರ ಬಿತ್ತನೆಗೂಡು ಇಟ್ಟಿದ್ವಿ. ಮಾರ್ಕೆಟಲ್ಲಿ ಒಂಥರ ಹೆಂಗಾಗೋಗಿತ್ತು, ಮಾರ್ಕೆಟಲ್ಲಿ ಹೆಂಗಾಗಿತ್ತು ಅಂದರೆ ಫೋರ್ಸಿಬಲಿ ನಮ್ದನ್ನು ತಗೊಳ್ಳಿ ಅನ್ನೋ ಥರ ಬಂದಿತ್ತು ಪರಿಸ್ಥಿತಿ. ಯಾಕೆ ಅದನ್ನ ನನಗೆ ಒಂದಷ್ಟು ಜನ ಜೊತೆ ಮಾತಾಡ್ಬೇಕಾದ್ರೆ, ಈ ಡಿಪಾರ್ಟ್ಮೆಂಟ್ ಅವರೇ ರೀಜನಲ್ ವೈಸ್ ಮಾಡ್ಬಿಡ್ತಾರೆ ಅದನ್ನ. ಈ ರೀಜನ್ ಇಂದ ಬಂದ್ರೆ ಮಾತ್ರ ಕ್ವಾಲಿಟಿ, ಈ ರೀಜನ್ ಇಂದ ಬಂದ್ರೆ ಕ್ವಾಲಿಟಿ ಅಲ್ಲ. ನಮ್ದು ರಾಮನಗರ ಬಂದು ಬರೀ ರೇರಿಂಗ್ ಏರಿಯಾ, ಆನೆಕಲ್ಲು ಆ ಭಾಗ ಬಂದು ಬರೀ ಬಿತ್ತನೆಗೂಡು ಏರಿಯಾ, ಸೀಡಿಂಗ್ ಏರಿಯಾ, ಆತರ ಯಾಕೆ ಮಾಡ್ಬಿಡ್ತಾರೆ? ಅದು ಏನಾಗಿತ್ತು ಅಂದ್ರೆ, ಆ ಕಾಲದಲ್ಲಿ ರೇಷ್ಮೆ ಡೆವಲಪ್ಮೆಂಟ್ ಅಲ್ಲಿ ಕುಣಿಗಲ್ ಸೀಡ್ ಏರಿಯಾ ಅಂತ MSCಗೆ ಅಂತ ವಿಜ್ಞಾನಿಗಳು ಮಾಡಿದ್ರು. ಅದಕ್ಕೆ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಕರೀತಾರೆ ಅದನ್ನ. ಅಂದ್ರೆ ಕಾನೂನಾತ್ಮಕವಾಗಿ ಅವರೇ ಮಾಡಬೇಕು, ಬೇರೆಯವ್ರು ಮಾಡಂಗಿಲ್ಲ. ಅದು ಯಾಕೆ ಅಂದ್ರೆ ಅಲ್ಲಿ ವಿಸ್ತರಣಾಧಿಕಾರಿಗಳಿರ್ತಾರೆ, ಸಂಶೋಧನಾ ಕೇಂದ್ರ ಇರುತ್ತೆ, ಅಲ್ಲೊಂದು ಸಿಸ್ಟಮ್ ಇರುತ್ತೆ, ಅದನ್ನ ನಿರ್ವಹಣೆ ಮಾಡೋಕ್ಕೆ ಅಂತ. ಈ ಬೈವಲ್ಟನ್ ಸೀಡ್ ಏರಿಯಾ ಅಂತ ಫಸ್ಟ್ ಕೇರ್ಪೇಟೆ, ಹಾಸನ್ನು, ನೀನು ಹೇಳ್ದಂಗೆ ಇಲ್ಲಿ ಆನೇಕಲ್ ಏರಿಯಾ ಮಾಡಿದ್ರು. ಆಮೇಲೆ ತುಮಕೂರು ಆಲ್ಸೋ. ಅದು ಈಗ ಬೈವಲ್ಟನ್ ಅಲ್ಲಿ ಸೀಡ್ ಏರಿಯಾ ಕಾನ್ಸೆಪ್ಟ್ ಇಲ್ಲ, ಯಾರು ಬೇಕಾದ್ರೂ ಬೆಳಿಬೋದು. ಆದ್ರೆ ಗುಣಮಟ್ಟ ಮತ್ತೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಥವಾ ನಂತರ ಒಬ್ಬ ಮೊಟ್ಟೆ ಉತ್ಪನ್ನ ಜೊತೆ ಕಾಂಟ್ರಾಕ್ಟ್ ಮಾಡ್ಕೋ. ಈಗ ಉದಾಹರಣೆಗೆ ನೋಡಪ್ಪ, ನಾನು 1200 ರೂಪಾಯಿ ಕೊಡ್ತೀನಿ, 300 ರೂಪಾಯಿ ಕೊಡ್ತೀನಿ, ವಾಟ್ ಎವರ್ ಇಟ್ ಮೇ ಬಿ. ಈ ಕ್ವಾಲಿಟಿ ಇದ್ರೆ ನಾನು ಇದು ಕೊಡ್ತೀನಿ, ಅಥವಾ ನಾನು ಇಷ್ಟು ಚಿಟ್ಟೆ ಬಂದ್ರೆ ಇಷ್ಟು ಕೊಡ್ತೀನಿ. ಇಟ್ಸ್ ಅ ಕಾಂಟ್ರಾಕ್ಟ್. ಅದ್ರಲ್ಲಿ ಯಾರು ಬ್ರೇಕ್ ಮಾಡೋಕ್ಕಾಗಲ್ಲ. ಆ ಕಾಂಟ್ರಾಕ್ಟ್ ಇಲ್ಲ, ಆ ನಾಮ್ಸ್ ಇಲ್ಲ ಅಂದ್ರೆ ನಾನು ರಿಜೆಕ್ಟ್ ಮಾಡ್ತೀನಿ. ಈ ಥರ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಮತ್ತೆ ಒಳ್ಳೆ ಪೋಷಕಾಂಶಗಳು ಕೊಟ್ಟು ನೀನು ಬೆಳೆದ್ರೆ ಸೌತ್ ಇಂಡಿಯಾದಲ್ಲಿ ಎಲ್ಲಿ ಬೆಳೆದ್ರು ಅದ್ಭುತನೇ ಅದು. ಬಟ್ ಕರ್ನಾಟಕ ತುಂಬ ಪ್ರಶಸ್ತವಾಗಿದೆ, ಎಸ್ಪೆಷಲಿ ನಮ್ಮ ಮಂಡ್ಯ, ಮೈಸೂರು. ಆ್ಯಕ್ಚುಲಿ ನಾರ್ತ್ ಕರ್ನಾಟಕದಲ್ಲಿ ಟೆಂಪ್ರೇಚರ್ ಜಾಸ್ತಿ. ಅವರೇ ಅಷ್ಟು ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ದಾರೆ ಅಂದ ಮೇಲೆ ನಾವು ಇನ್ನೂ ಚೆನ್ನಾಗಿ ಮಾಡ್ಬೋದು, ಇನ್ನೂ ಚೆನ್ನಾಗಿ ಮಾಡ್ಬೋದು. ಓಕೆ, ಹೊರಡೋಣ. ಥ್ಯಾಂಕ್ ಯು. ಓಕೆ. ಲೋಕಪವನಿ ಚಾಕಿ ಕೇಂದ್ರದ ಮೂಲಮಂತ್ರ ಅತ್ಯುತ್ತಮ ಗುಣಮಟ್ಟವೇ ನಮ್ಮ ಧ್ಯೇಯ.